ಅವತ್ತು ನಾನು ಸ್ಟುಡಿಯೋ ಹತ್ರ ಹೋಗಿದ್ನಾ, ನಾನು ಹೋದೆ ಬಕ್ರ ಫೋಟೋ ತೆಗೀರಿ ಅಂತ ಅಂದ್ರೆ ನಾನು ಕೊಟ್ಬಿಟ್ಟು ಬಂದೆ ಒಂದು ಹತ್ತ. ಅಯ್ಯೋ ವಿಡಿಯೋನ ಯಾರು ಮಾಡ್ಕೊಂಡಿಲ್ವಲ್ಲೇ. ಮಾತ್ರ ಇಷ್ಟ ಅಗಳ ಬರುತ್ತೆ. ನನ್ನ ಫೋನ್ ಬಿದ್ರೂ ಪರವಾಗಿಲ್ಲ. ನೀಗೆ ಹೇಳಿದ್ನೇನೋ ಇದನ್ನ ಮೇಲ್ ಫಾಲ್ ಸ್ಟೋರಿ ಎಲ್ಲಿಗ ಇವಳು ಮಾತ್ರ ನಂದು ಅಲ್ಲಿಂದ ತಪ್ಪಕ್ಕೂ ಬಿದ್ದರೂ ಪರವಾಗಿಲ್ಲ. ಬಾಯಿ ನೋಡಿ ಎಷ್ಟು ಅಗಳ ಹೋಯ್ತದೆ. ಬಾಯಿ ಮಾತ್ರ ಇಷ್ಟು ಅಗಳ ಬರುತ್ತೆ. ನನ್ನ ಫೋನ್ ಬಿದ್ರೂ ಪರವಾಗಿಲ್ಲ. ಇವಳು ಮಾತ್ರ ಡಮ್ ಅನಿಸ್ತದೆ. ಹೌದು ಮತ್ತೆ ಫೋನ್ ಅಮ್ಮ, ಇದು ಫೋನು ಇವಳ್ದು ಒಬ್ಳದೇ ಫೋನ್, ಇವಳು ಒಬ್ಳದೇ ನಮ್ದೇ ಫೋನಾ. ಮನೆ ಒಂದು ಹಳೆ ಎಮ್ಮೆ ಐತೆ, ಹೆಂಗ್ ತಿನ್ನುತ್ತೆ ಅಂದ್ರೆ ಈ ಕಡೆ ತೋರ್ಸೆ, ತಿರ್ಗೆ ಕಡೆಗೆ ತೋರ್ಸೆ, ಈ ಕಡೆ ತಿರ್ಗೆ ತಿರ್ಗೆ ಹಳೆ ಎಮ್ಮೆ. ಹಳೆ ಎಮ್ಮೆ ನಾನ್ ಸ್ಟಾಪ್ ತಿಂತಾ ಇರುತ್ತೆ. ಹಂಗೆ ಇದೊಂದು ಎಮ್ಮೆ ಸಾಕೊಂಡಿದ್ದೀನಿ ನಾನೊಂದ, ಅದು ಹಂಗೆ ತಿಂತಾ ಇರುತ್ತೆ, 3 ಹೊತ್ತು ತಿಂತಾ ಇರುತ್ತೆ. ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ. ನಾವಿವತ್ತು ಏನ್ ಮಾಡ್ತಿದೀವಿ, ಚಪಾತಿ ಮಾಡೋತ್ರ ಅಂಕೇನೆ ಮಾಡಿಸ್ತಾವೆ. ಇವತ್ತು ನಾವು ಚಪಾತಿ ಮತ್ತೆ ಏನ್ ಮಾಡ್ತಿದೀವಿ ಹೇಳೆ. ನಾವಿವತ್ತು ಚಪಾತಿ ಮತ್ತು ಟೊಮಾಟೊ ಗೊಜ್ಜು ಮಾಡ್ತಾಯಿದ್ದೀವಿ. ಅವಳು ಚಪಾತಿ ಇಟ್ಟು ಕಲಿಸ್ತವಳೆ, ನಾನು ಗೊಜ್ಜು ಮಾಡೋಕ್ಕೆ ಎಲ್ಲ ಕಟ್ ಮಾಡ್ಕೊಳಕ್ಕಂತ ಎತ್ಕೊಂಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ, ಇದನ್ನು ಇವಾಗ ಕಟ್ ಮಾಡ್ಕೋಬೇಕು ನಾನು. ನಾನಿನ್ನು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಅಕ್ಕವ್ರು ಆಲೆ ಕಲಸಿಟ್ಟವ್ರೆ. ಕಣ್ಣಲ್ಲಿ ನೀರು ಬರ್ತೈತೆ. ಟೊಮೊಟೊ ತಗೊಬರಿ. ಏನು ಬರ್ತೈತೆ ಕಣ್ಣಲ್ಲಿ ತಗೋ. ಇಷ್ಟಂಟ ಕಣ್ಣಲ್ಲಿ ನೀರು ಬರ್ತೈತೆ, ರಕ್ತನೇ ಬರ್ತದೆ. ಅದು ಸಿಟ್ಬಿಟ್ರೆ ಯಾವ ಕಲರ್ ನೋಡ್ತೀನಿ ಇವತ್ತ ತೋರಿಸ್ತೀನಿ ಬಿಡಿ. ಮೊದಲೇ ಡ್ಯಾಮೇಜ್ ಮಾಡಿಟ್ಟು ರಕ್ತ ತೋರಿಸ್ತೀನಿ ಯಾವ ಕಲರ್ ಬಂದೇ ಬಿಡ್ತು. ಇಲ್ಲೇ ಹಿಂಗೆ ಮಾಡಿ ಕಲೆಗಳೇ ನನ್ನ ಬಾಡಿಗೆ ರಾಣಿ ಥರ ಐತೆ. ಹೋಗಿ ನಿಮ್ಮೂರಿಗೆ ಸೇವಕ್ಕೆ ಮಾಡಿದ್ದು ನಿಮ್ಮೂರಿಗೆ ಹೋಗಿ ರಾಣಿ ಥರ ಇದೆ, ಸೇವಕ್ಕೆ ಮಾಡಿದ್ದು. ಹೋಗಿ ನಿಮ್ಮೂರಿಗೆ ದನ ಮೇಯಿಸ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ಒಂದಿನ ಕಾಫಿ ಮಾಡೋಕ್ಕೆ ಇರಲಿಲ್ಲ ಒಂದೇ ನಾನು ಇಲ್ಲಿ ಅಡುಗೆ ತಿಂಡಿ. ಇದೇ ನಿಂಗೆ ಸತ್ಯ. ನೆನಿಬೇಕು ಅರಿಲ್ಲ ಹರಿತೀಯ ನೆನಿಬೇಕು ಗಟ್ಟಿ ಆಯ್ತು. ನೀನು ಹರಿಯೋಕ್ಕೆ ಗಂಟೆ ಹರಿ ಹರಿ. ಇದಕ್ಕೆ ಸ್ವಲ್ಪ ಹಾಲೆ ಒಂದು ಸಾಂಗ್ ಹೇಳಿ. ನಾನು ಹೇಳಿದ್ವಲ್ಲ ಯಾವ ಸಾಂಗದು, ಯಾವುದೋ ಒಂದು ಸಾಂಗ್ ಹೇಳಿದ್ವಲ್ಲ ಸೌಂಡಲ್ಲಿ. ಅದನ್ನ ಒಂದೊಂದಾಗಿ ಇದೆ. ಅದನ್ನ ಇವಾಗಿನ ಜನರೇಷನ್ ಯಾರು ಕೇಳ್ಬಿಟ್ರೆ ಸರಿಗೋಪನ ಕ್ಲೋಸ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ಹೇಳಿ ಯಾವ ಸಾಂಗ್ ಅಂತ. ಒಂದು ಚೇರ್ ತಗೊಂಡ್ಬರ್ಬೇಕು, ಒಂದು ಚೇರು, ಆಮೇಲೆ ಅಷ್ಟೇ. ನಿನಗಿಲ್ಲ ಆಗುತ್ತೆ, ನನಗೆ ಬೇಕಲ್ಲ. ಒಂದು ಚೇರು ಹೇಳು. ನೆಕ್ಸ್ಟ್ ಏನು ಹೇಳು. ಸಾಕು ಸದ್ಯಕ್ಕೆ. ಟೇಬಲ್, ಒಂದು ಟೇಬಲ್, ಒಂದು ಚೇರು ಅಷ್ಟೇ. ನೆಕ್ಸ್ಟ್ ಹೇಳು. ಪಟಾಪಟ್ ಅಂತ ಹೇಳಬೇಕು. ಸದ್ಯಕ್ಕೆ ಸಾಕು.
ಆಯಿತು, ಇವಾಗ ಎಲ್ಲ ಕಟ್ ಮಾಡ್ಕೊಂಡು ಕಾಯಿ ತುರ್ಕೋಬೇಕು. ಇವಾಗ ಇದು ನಮ್ಮ ಹತ್ರ ಇರೋದು ಕಾಯಿ ತುರಿಯೋಕ್ಕೆ. ಆರೋಗ್ಯ ಬೇಕವ. ಇಷ್ಟು ಕಾಯಿ, 2 ಈರುಳ್ಳಿ, 3 ಟೊಮ್ಯಾಟೊ, 4 ಮೆಣಸಿನ್ಕಾಯಿ. ಇವಾಗ ಸ್ಟಾರ್ಟ್ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡೋಣ. ವಾವ್, ಭೂಮಿಲಿ ಕೂಡ ಅಷ್ಟು ಗುಂಡಾಗಿಲ್ಲ. ಭೂಮಿನೂ ಗುಂಡಾಗಿಲ್ಲ. ಮಾಡಲ್ಲಿ ಪಲ್ಯನ ಹಸ್ವಾಗ್ತದೆ. ನೋಡಿ ಭೂಮಿ ಗುಂಡಾಗಿರೋದು ಎಷ್ಟು ಗುಂಡಾಗಿದೆ. ಫುಲ್ಲು ರೋಸ್ಟ್ ಆಗಬೇಕು, ಆವಾಗಲೇ ಟೇಸ್ಟ್ ಜಾಸ್ತಿ ಮೆಣಸಿನ್ಕಾಯ್ದು. ಲೇ ನೀಟಾಗಿ ಒತ್ತು ಒಳೆ ಅವು ಬೇಯಲ್ಲ, ಒಳ್ಳೆ ಕಸ ಥರ ಇಲ್ಲ ಅಲ್ಲ, ಹಿಂಗೆ ಇದ್ಯಾಕೆ ಹಿಂಗೆ ಫೋಲ್ಡ್ ಮಾಡ್ತಾ ಇದೆಯಾ ಇಲ್ಲಿ? ಈಗ ನೋಡು ಒಳ್ಳೆ ಹೆಂಗೆ ಬೇಯಿಸ್ತೀಯ ಅಂತ, ಕಸ ಬೇಯಿಸ್ದಂಗೆ. ಟೊಮಾಟೊ ಮೆಣಸಿನ್ಕಾಯಿ ಘಾಟ್ ಐತೆ, ಆ ಸೀಟೆಲ್ಲ ಮೆತ್ಕೊಂಬಿಟ್ಟೈತೆ ಇದಕ್ಕೆ. ಇದು ನೀಟಾಗಿ ಫ್ರೈ ಆಗೋವರೆಗೂ ಬಿಡ್ಬೇಕು. ಇವಾಗ ಎಷ್ಟು ಫ್ರೈ ಆಗಬೇಕಂದ್ರೆ ನೀರೆಲ್ಲ ಹೋಗಿ ಎಣ್ಣೆ ಬಿಡ್ಕೊಳ್ಳೋ ಅಷ್ಟು. ಇದು ಚಪಾತಿ ಶೇಪು, ಭೂಮಿ ಗುಂಡಾಗಿದೆ, ಎಲ್ಲ ಆ ಥರ ಗುಂಡಾಗಿದೆ ಇದುವೆ. ಮಕ್ಕ ತೋರಿಸು, ನಾಚ್ಕೋಬೇಡ. ಇದ್ಯಾಕೆ ನಿನಗೆ ಅದ್ಯಾಕೆ ಹಿಂಗೆ ಕಡೆ ಯಾಕೆ ಸಾಕ್ತೀಯಾ? ಹಿಂಗೆ ಸ್ವಲ್ಪ ಸಾಕು. ಅವ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿ ಬೇಯಲ್ಲ. ಅಲ್ಲಿ ಬೇಯಲ್ಲ, ನೀಟಾಗಿ ಅಲ್ಲ ಕಡೆ ಕೊಡಿ. ಲೋ ಫ್ಲೇಮಲ್ಲಿ ಇಟ್ಟರೆ ಬೇಯಲ್ಲ. ನೀನು ಕಸ ಮಾಡ್ತೀಯ
ನಿಮ್ಮ ಅಮ್ಮನ ಕೇಳಿ ಹೆಂಗೆ ಬೇಯಿಸ್ತಾರೆ ಅಂತ. ಒಂದು ದಿವಸ ಬಗ್ಗಂತ ಅನ್ನ ಮಾಡ್ಬಿಟ್ಟು ಬಗ್ಗಂತ ಮಾಡ್ಬೋದು. ಎಲ್ಲ ನೀವು ನೀಟಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ಕಾಯಿ ಹಾಕ್ಬಿಟ್ರೆ ಚಪಾತಿ ಜೊತೆಗೆ ಟೊಮ್ಯಾಟೊ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ. 2 ನಿಮಿಷ. ಇಷ್ಟೇ ಸಿಂಪಲ್ ಟೊಮ್ಯಾಟೊ ಗೊಜ್ಜು. ಒಂದು ಬೇಡವಾ? ಸರಿ, ನೀನು ತಿನ್ಬಿಡ ಹೋಗು. ಹಾಕ್ಬೇಕಾ? ತಿಂತೀಯಾ ತಿನ್ನೋಕ್ಕಿಲ್ವಾ? ಅಯ್ಯೋ ಅದು ಎತ್ಕೊಳ್ಳಿ ಆಚೆಗೆ. ತದತ್ ಹೆಂಗೈ ಚಪಾತಿ? ಇನ್ನೊಸಿ ದಿನ ತೆಗಿಯೋದು ಬೇಡ. ಏನೇ ನೀಗ ಹೇಳಿದ್ನೇನೋ ಇದನ್ನ ನೇಲ್ ಪಾಲಿಶ್ ಸ್ಟೋರಿ ಎಲ್ಲಿಗ ಅವತ್ತು ನಾನು ಸ್ಟುಡಿಯೋ ಹತ್ರ ಹೋಗಿದ್ನಾ, ನೈಲ್ ಪಾಲಿಶ್ ತೊಗೊಳ್ಳೋಣ ಒಂದು ಅಂತ ಊರಿಗೆ ಹೋಗೋ ಹಿಂದಿನ ದಿನ ಹೋಗಿದ್ನ. ಅವಾಗ ನೈಲ್ ಪಾಲಿಶ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಯಾವ್ದು ಚೆನ್ನಾಗೈತೆ ಅಂತ ಒಂದು ಇದಕ್ಕೊಂದು 4 ಇದಕ್ಕೊಂದು 4 ಎಲ್ಲದಕ್ಕೊಂದು 4 ಹಾಕೊಂಡೆ. ಎಲ್ಲನೂ ಟ್ರೈ ಮಾಡಿದೆ. ಆಮೇಲೆ ಎಲ್ಲ ಒಂಥರ ಕಸ ಥರ ಅನಿಸ್ತಿತ್ತು. ಆಮೇಲೆ ನೀಟಾಗಿ ಶೇಪ್ ಕೊಟ್ಟೆ ಈ ಥರ. ಆಮೇಲೆ ಸಾಕು ಇದೆ ಅನಿಸ್ತು. ಎಲ್ಲನೂ ಇಟ್ಬಿಟ್ಟು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಸ್ಟುಡಿಯೋಯಿಂದ ಖಾಲಿ ಮಾಡ್ಕೊಂಡ್ಬಂದಿ ಜಾಗ. ಇದು ಸ್ಟುಡಿಯೋ ಸ್ಟೋರಿ. ಬಟ್ಟೆ ನನಗೆ ತಗೊಂಡ್ಬಿಡು. ಯಾವತ್ತು ಏನು ಮಾಡ್ತಿದ್ರು ಗೊತ್ತಾ, ಅಲ್ಲಿ ಎಲ್ಲ 3 ಜನ ಆಂಟಿಯರು ಬಂದಿದ್ರು ಟ್ರಯಲ್ಗೆ ಅಂತ ಹಾಕ್ಕೊಂಡ್ರು ಬಟ್ಟೆನ. ನಾನು ಎಲ್ಲಿ ಟ್ರಯಲ್ ಮಾಡೋಕ್ಕಂತ ಹೋಗಿದ್ದೆ ಒಂದು. ಅವಾಗ ಅವ್ರು ಬಂದ್ಬಿಟ್ಟು ನಾನಲ್ಲಿ ಹೋಗಿದ್ದೆ ಟ್ರಯಲ್ ರೂಮ್ ಹತ್ರ. ಅವಾಗ ಅವರು ಏನದು 3 ಜನನು ಒಂದೇ ಥರದ್ದು 4 ಬಟ್ಟೆ ಎತ್ಕೊಂಡ್ಬಂದವ್ರೆ. ಅಲ್ಲೊಬ್ರು ಇಲ್ಲೊಬ್ರು ನಿಂತ್ಕೊಂಡು ಫೋಟೋ ತೆಗಿಯೋಕ್ಕೆ ಅಲ್ಲಿ ಕಾಯ್ತಿದ್ರು. ನಾನು ಹೋದೆ ಬಕ್ರ ಫೋಟೋ ತೆಗೀರಿ ಅಂತ ಅಂದರೆ ನಾನು ತಗೊಟ್ಬಿಟ್ಟು ಬಂದೆ ಒಂದು 10. ಏನು ಮಾಡೋದು, ಬೋರ್ ಐತೈತಲ್ಲ. ಮನೆ ಕೆಲಸ ಮಾಡೇ. ಮನೆ ಕೆಲಸ ಡೈಲಿ ಅದೇ ತಾನೇ ಮಾಡೋದು. ಅಯ್ಯೋ ವಿಡಿಯೋನ ಯಾರು ಮಾಡ್ಕೊಂಡಿಲ್ವಲ್ಲೇ. ಛೇ, ವಿಡಿಯೋ ಆನ್ ಮಾಡ್ದಾನೆ ಏನೇನೋ ಹೇಳ್ಬಿಟ್ಟೆ. ಇವಾಗ ನನಗಿರೋದು ಏನೋ ಆಗ್ಬಿಟ್ಟೈತೆ. ಓಕೆ, ಬಾಯ್ ಬಾಯ್. ಮಲ್ಕೊಳ್ಳೋ ಟೈಮ್ ಆಗೈತೆ.